ಗುಡ್ ಟೂನಿಂದ ನೋಡಿ. ನಾವು ಇವತ್ತು ಈಗಿನ OMR ಶೀಟ್ ಅಂದರೆ KE ಏನು ನಡೆಸಿದ್ರೆ ಎಕ್ಸಾಮ್ ನಡೆಸ್ತಾರೆ, KE ಡಿಪಾರ್ಟ್ಮೆಂಟಿಂದ ಎಕ್ಸಾಮ್ ನಡೀತಾ ಇದೆಯಲ್ಲ ಅದರದ್ದು OMR ಶೀಟ್ ಯಾವ ಥರ ಇರುತ್ತೆ ಅಂತ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ನಿಮಗೆ OMR ಅಲ್ಲಿ 4 ಆನ್ಸರ್ಸ್ ಇರ್ತದೆ, A, B, C ಮತ್ತು B. ಅಂದರೆ ನೀವು ಇದಕ್ಕೆ ಮಾರ್ಕ್ ಮಾಡಬೇಕಾಯ್ತು. ಇಲ್ಲಿ ಒಂದು ರೌಂಡ್ ಅಪ್ ಇರ್ತಾಯಿತ್ತು, ನೀವು ಯಾವ ಸರಿ ಇರುತ್ತೋ ಅದಕ್ಕೆ ಮಾರ್ಕ್ ಮಾಡ್ತಾ ಇದ್ರಿ. ನೋಡಿ, ಇದರಲ್ಲಿ ನೀವು ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದಾಗೆ ತುಂಬ ಗಲಾಟೆ ನಡೀತಾ ಇತ್ತು. ಅಂದರೆ ಖಾಲಿ ಶೀಟ್ ಕೊಟ್ಬಿಡ್ತಾರೆ, ಆಮೇಲೆ ಯಾರೋ ಫಿಲ್ ಮಾಡ್ತಾರೆ, ಕೆಲಸ ಆಗುತ್ತೆ, ತುಂಬ ಸ್ಟ್ರೈಕ್ ನಡೀತು. ಅದಕ್ಕೆ KE ಅವರು ಏನು ಮಾಡಿದ್ದಾರೆ ಅಂದರೆ ಈಗ 5 ಆಪ್ಷನ್ ಕೊಡ್ತಾ ಇದ್ದಾರೆ. ಅಂದರೆ ಆಪ್ಷನ್ E ಕೊಡ್ತಾ ಇದ್ದಾರೆ. ನೋಡಿ, ನಿಮಗೆ A ಉತ್ತರ ಸರಿ ಅಂದರೆ A ಮಾರ್ಕ್ ಮಾಡಬೇಕು, B ಸರಿ ಅಂದರೆ B ಫುಲ್ ಮಾರ್ಕ್ ಮಾಡಬೇಕು, C ಅಂದರೆ C, D ಅಂದರೆ D. ಅಪ್ಪಿ ತಪ್ಪಿ ನಿಮ್ಗೆ ಉತ್ತರ ಗೊತ್ತಿಲ್ಲ, ನನಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನೀವು ಈಗ ಮಾರ್ಕ್ ಮಾಡಬೇಕು. ಅಂದರೆ ಎಕ್ಸಾಮಲ್ಲಿ ನಿಮಗೆ ಇರೋಂಥದ್ದು 4 ಆಪ್ಷನ್, A, B, C ಮತ್ತು D 4 ಇರೋದು. ಆದರೆ ನಿಮಗೆ ಉತ್ತರ ಗೊತ್ತಿದ್ರೆ ನೀವು 4 ಯಾವ್ದು ಉತ್ತರ ಟಿಕ್ ಹಾಕ್ಬೋದು. ಉತ್ತರ ಗೊತ್ತಿಲ್ಲ ಅಂದ್ರೆ ನೀವು ಈ ಆಪ್ಷನ್ಗೆ ಟಿಕ್ ಮಾಡಬೇಕಾಗುತ್ತೆ. ಇದಕ್ಕೆ ನಿಮಗೆ 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಸೊ ನೀವು ಇದ್ರ ಯಾವ್ದಾದ್ರು ಟಿಕ್ ಮಾಡಬೇಕು. ನೀವು ಯಾವುದಕ್ಕೂ ಟಿಕ್ ಮಾಡಿಲ್ಲ ಅಂದರೆ ಅದನ್ನ ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೇಗಾದ್ರು ಟಿಕ್ ಮಾಡಿ, B, C, D ಅಥವಾ ಈ ಯಾವ ಥರ ಟಿಕ್ ಮಾಡಿ, ಯಾವುದಕ್ಕೂ ಟಿಕ್ ಮಾಡಿಲ್ಲ ಅಂದರೆ ಅದೇನಂತರ ನಾವು ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ, ನೆಗೆಟಿವ್ ಮಾರ್ಕ್ಸಿಗೆ ಇರುತ್ತೆ. ಸೊ ನೀವು ಇದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಬೇಕು. ಈ ಥರ ಪ್ರಿಪೇರ್ ಆಗಕ್ಕಂತಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಟೆಸ್ಟ್ ಸೀರೀಸಲ್ಲಿ ಈ ಥರ ಹೊಸ ಪ್ಯಾಟ್ರನ್ನು OMR ಶೀಟ್ನ ಕೊಡ್ತಾ ಇದ್ದೀವಿ. A, B, C, D ಜೊತೆಗೆ ಈ ಆಪ್ಷನ್ ಅಂತ OMR ಶೀಟ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಅದನ್ನು ನಿಮಗೆ ಪಕ್ಕದಲ್ಲೇ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಅದನ್ನು ನೋಡಿ ನೀವು ಕಲ್ತ್ಕೊಳ್ಳಿ, ಎಕ್ಸಾಮ್ ಅಟೆಂಡ್ ಮಾಡಿ ಒಳ್ಳೆ ಸ್ಕೋರ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು.